ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ರಾಯರು ಕನಸಿನಲ್ಲಿ ಬಂದರೆ ಒಳ್ಳೆ ಸೂಚನೆ ಅಂತಲೇ ನಾವು ಅನ್ಕೋತೀವಿ. ರಾಯರು ಕನಸಿನಲ್ಲಿ ಬಂದಿಲ್ಲ ಅಂತಂದರೆ ರಾಯರ ಅನುಗ್ರಹ ನಮಗಿಲ್ಲ ಅಂತಲೂ ಸಹ ನಾವು ಅನ್ಕೋತೀವಿ. ಏಕೆಂತಂದರೆ ಒಬ್ಬೊಬ್ಬರು ಒಂದೊಂದು ಒಪಿನಿಯನ್ ಅನ್ನೋದು ಹೇಳ್ತಿರ್ತಾರೆ. ರಾಯರು ನನ್ನ ಕನಸಲ್ಲಿ ಬಂದರು, ಮತ್ತು ನಾನೆಲ್ಲೋ ಹೋಗ್ಬೇಕಾದ್ರೆ ರಾಯರು ಈ ಥರ ಸೂಚನೆ ಕೊಟ್ಟರು, ಮತ್ತು ನಾನು ದೇವ್ರ ಪೂಜೆ ಮಾಡಬೇಕಾದ್ರೆ ರಾಯರು ಹೂ ಪ್ರಸಾದ ಕೊಟ್ಟರು ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ನಾನು ಎಷ್ಟೊತ್ತು ನಿಂತ್ಕೊಂಡ್ರು ರಾಯರು ಹೂ ಪ್ರಸಾದ ಕೊಡೋದಿಲ್ಲ ನನಗೆ. ಹಾಗಾದರೆ ರಾಯರ ಅನುಗ್ರಹ ನನಗಿಲ್ವಾ? ರಾಯರು ನನ್ನ ಕನಸಿನಲ್ಲಿ ಬಂದಿಲ್ಲ ಅಂತಂದರೆ ನನಗೆ ರಾಯರು ಒಳ್ಳೇದು ಮಾಡ್ತಿಲ್ವಾ? ರಾಯರು ನನ್ನ ಭಾಗದಲ್ಲಿ ಇರೋದಿಲ್ವಾ ಅಂತ ಕೆಲವ್ರು ಕೇಳ್ತಾರೆ. ಇಲ್ಲ, ರಾಯರನ್ನ ಯಾರು ನಂಬಿ ರಾಯರೇ ಅಂತ ಪೂಜಿಸ್ತಾರೋ ಅವ್ರ ಜೊತೇಲಿ ಎಲ್ಲರ ಜೊತೆನೂ ಸಹ ಇರ್ತಾರೆ. ರಾಯರು ಫೋಟೋ ಇಟ್ಕೊಳ್ಳಿ, ಫೋಟೋ ಹಿಡ್ದಿರೋ ಬರೀ ರಾಯರನ್ನೇ ಮನಸ್ಸಿನಲ್ಲಿ ಜಪ ಮಾಡಲಿ. ರಾಯರು ಅಂಥವ್ರ ಮನೆಗೆಲ್ಲ ಹೋಗ್ಬಿಡ್ತಾರೆ ರಾಯರು. ಏಕೆಂತಂದರೆ ನಾನು ಸುಮಾರು 1-1.5 ವರ್ಷ ರಾಯರ ಫೋಟೋ ಇಲ್ದಿರನೇ ನಾನು ಗುರುವಾರ ಪೂಜೆ ಮಾಡಿದ್ದಂಥದ್ದು. ರಾಯರು ಫೋಟೋ ತಗೋಬೇಕು ಅಂತ ನಾನು ಅಂದ್ಕೊಂಡಾಗೆಲ್ಲ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಿದ್ರು. ರಾಯರು ಫೋಟೋ ಮನೆಯಲ್ಲಿ ಇಡಬಾರ್ದು, ರಾಯರು ಫೋಟೋ ಇಟ್ಟರೆ ಮನೆಯಲ್ಲಿ ನಾನ್ ವೆಜ್ ಅನ್ನೋದು ತಿನ್ನಬಾರ್ದು, ಮಾಡಲೂಬಾರ್ದು ಅಂತ ನನಗೆ ಮುಂಚೆಯಿಂದನೂ ಸಹ ಆ ಥರ ಹೇಳ್ಬಿಟ್ಟಿದ್ರು. ಅಂತಂದರೆ ನಾನು ಚಿಕ್ಕ ವಯಸ್ಸಲ್ಲಿ ನಾನು ನೋಡಿದ್ದಂಥ ರಾಯರು ಫೋಟೋ ಇರೋವಂಥ ಮನೆಯಲ್ಲಿ ಅವ್ರು ನಾನ್ ವೆಜ್ಜು ತಿನ್ನೋರು, ಮತ್ತು ಅವ್ರು ಹಾಲ್ನಲ್ಲೇ ಇಡ್ತಿದ್ರು. ಗುರುವಾರನೂ ನಾನ್ ವೆಜ್ ತಿನ್ನೋರು, ಎಲ್ಲ ದಿವಸನೂ ತಿನ್ನೋರು. ಆದರೆ ನನಗೆ ಆವಾಗ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ನನಗೆ. ಅಂದರೆ ಇವಾಗ ಒಂದು 4-5 ವರ್ಷದಿಂದನೂ ರಾಯರಿಗೆ ಪೂಜೆ ಮಾಡೋದು, ರಾಯರು ಮಠಕ್ಕೆ ಹೋಗೋದು ಇದೆಲ್ಲನೂ ಸಹ ನಾನು ನೋಡ್ತಿದ್ದೆ. ಆದರೆ ನಾನು ರಾಯರು ಪೂಜೆ ಮಾಡ್ತಾ ಇರಲಿಲ್ಲ. ರಾಯರು ಪೂಜೆ ಮಾಡಬೇಕು ಅಂತ ನಾನು ಅಂದ್ಕೊಂಡಾಗ, ಯಾರ ಹತ್ರನೋ ಹೇಳ್ಕೊಂಡಾಗ ಅವರು ಹೇಳಿದ್ದಂಥದ್ದು ರಾಯರು ಫೋಟೋ ಇಡಬಾರ್ದು, ನಾನ್ ವೆಜ್ ತಿನ್ನಬಾರ್ದು, ಮತ್ತು ತುಂಬ ಮಡಿಯಿಂದ ಇರಬೇಕು, ಡೈಲಿ ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು, ಹಾಗೆ ಹೀಗೆ ಅಂತ ಒಂದಷ್ಟು ಕಂಡೀಷನ್ ಅನ್ನೋದನ್ನ ಅವ್ರು ಹೇಳಿದ್ರು. ನಮಗೆ ಭಯ ಆಗ್ಬಿಡೋದು. ಇವಾಗಲೇ ಕಷ್ಟ ಇದೆ, ಇನ್ನು ಈ ಥರ ಎಲ್ಲ ನಮ್ಮ ಕೈಲಿ ಮಾಡೋಕ್ಕಾಗುತ್ತಾ? ನಾವು ಬೇರೆ ಕೆಲ್ಸಕ್ಕೆ ಹೋಗೋವಂಥವ್ರು. ಬೆಳಗ್ಗೆ ಎದ್ದು ಇಷ್ಟೆಲ್ಲ ನಮಗೆ ಕೆಲಸ, ಮಕ್ಕಳು ಚಿಕ್ಕವು, ಎಲ್ಲ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಹೋಗೋಕ್ಕಾಗುತ್ತಾ? ಮತ್ತು ನಾನ್ ವೆಜ್ಜು ತಿನ್ನೋದು ಬಿಡೋಕ್ಕಾಗುತ್ತಾ ಅಂತ ನನಗೆ ಪೂಜೆ ಪುನಸ್ಕಾರದಲ್ಲಿ ಯಾವುದೇ ಒಂದು ಅಡ್ಡಿ ಆತಂಕ ಇರಲಿಲ್ಲ. ಏಕೆಂತಂದರೆ ನಾನು ಡೈಲಿ ಸ್ನಾನ ಮಾಡೋದು, ಪೂಜೆ ಮಾಡೋದು ಇದು ನಾನು ಪಾಲಿಸ್ಕೊಂಡು ಬಂದಿದ್ದೆ. ಅಂದರೆ ನಾನ್ ವೆಜ್ಜು ತಿನ್ನಬಾರ್ದು ಅಂತ ಅನ್ನೋದು ನನಗೆ ಸ್ವಲ್ಪ ಭಯ ಆಯಿತು. ಏಕೆಂತಂದರೆ ನಮ್ಮ ಮನೆ ದೇವರು ವಾರದ ದಿವಸ ಅಂದರೆ ಶನಿವಾರ ನಾನು ನಾನ್ ವೆಜ್ ಮಾಡೋ ಅಂಥದ್ದು, ನಮ್ಮ ಮನೆ ದೇವ್ರುಗಳಿಗೆ ನಾವು ನಾನ್ ವೆಜ್ಜೇ ಮಾಡೋ ಅಂಥದ್ದು. ಹಂಗಾಗಿ ನಾವು ಮನೆ ದೇವ್ರನ್ನ ಇಟ್ಕೊಂಡು ಮನೆ ದೇವರಿಂದನೇ ನಾವು ಮುಂದೆ ಬಂದು ಮನೆ ದೇವರು ಇರಬೇಕಾದ್ರೆ ನಾವು ನಾನ್ ವೆಜ್ ಮಾಡೋಂಗಿಲ್ಲ, ಮತ್ತು ಏನೂ ತಿನ್ನೋಂಗಿಲ್ಲ ಅಂತಂದರೆ ನನಗೆ ಸ್ವಲ್ಪ ಭಯ ಆಯಿತು. ಇಲ್ಲ ಬೇಡ ಅಂತಂದ್ಬಿಟ್ಟು ನಾನು ಹಾಗೆ 1-1.5 ವರ್ಷ ಹಾಗೇ ಪೂಜೆ ಮಾಡಿದೆ ನಾನು. ರಾಯರ ಫೋಟೋ ಇಲ್ದಿರನೇ ಮನಸ್ಸಿನಲ್ಲೇ ನೆನೆಸ್ಕೊಂಡು ನಾನು ಪೂಜೆ ಮಾಡ್ತಿದ್ದೆ. ನಂತರ ನನಗೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಿದ್ರು, ಏನೂ ಆಗೋದಿಲ್ಲ ನಾನ್ ವೆಜ್ ತಿಂದ್ರೂ ದೇವ್ರ ಮನೆಯಲ್ಲಿ ಫೋಟೋ ಇಡಿ, ಏನೂ ತೊಂದರೆ ಆಗೋದಿಲ್ಲ, ಸ್ನಾನ ಮಾಡಿ ರಾಯರಿಗೆ ಪೂಜೆ ಮಾಡಿ, ನಾನ್ ವೆಜ್ ತಿಂದ್ಬಿಟ್ಟು ಹಾಗೆ ಹೋಗಿ ಬರೀ ಮೈ ತೊಳ್ಕೊಂಡು ಹಾಗೆ ಹೀಗೆ ಹೋಗಿ ಪೂಜೆ ಮಾಡಬಾರ್ದು ಅಂತ ನನಗೆ ಈ ಥರ ಹೇಳಿದ್ರು. ಮತ್ತು ನಾನು ತಿಳ್ಕೊಳ್ಳೋ ಪ್ರಯತ್ನ ಪಟ್ಟೆ ನಾನು. ರಾಯರು ನನ್ನ ಮನಸ್ಸಿನಲ್ಲಿ ಬಂದ ಮೇಲೆ, ನಾನು ಪೂಜೆ ಮಾಡಬೇಕು ಅಂತ ಅನಿಸಿದ್ಮೇಲೆ ನಾನು ಈ ಥರ ಎಲ್ಲ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ನನಗೆ ಇಲ್ಲಿ ಒಂದಷ್ಟು ವಿಷಯಗಳನ್ನೋದು ನನಗೆ ಗೊತ್ತಾಯಿತು ನನಗೆ. ಹಂಗಾಗಿ ನಾನು ರಾಯರ ಫೋಟೋನ ತೊಗೊಂಡು ಬಂದೆ. ನಾನು ದೇವ್ರ ಮನೇಲಿ ಇಟ್ಬಿಟ್ಟು ನಾನು ಪೂಜೆ ಮಾಡೋದಕ್ಕೆ ನಾನು ಸ್ಟಾರ್ಟ್ ಮಾಡಿಕೊಂಡೆ. ನನಗೇನು ಒಳ್ಳೆಯದಾಗಿಲ್ವಾ? ಒಳ್ಳೆಯದೇ ಆಗಿದೆ. ಏಕೆಂತಂದರೆ ರಾಯರು ನೀನು ಇದನ್ನು ತಿನ್ನಬೇಡ, ಈಗ ಮಾಡಬೇಡ, ಇದೇ ಥರ ಪೂಜೆ ಮಾಡು, ನೀನು ಈ ರೀತಿ ಇರು, ನನ್ನ ಪೂಜೆ ಮಾಡಿದ್ರೆ ನೀನು ಬೇರೆ ದೇವ್ರ ಪೂಜೆ ಮಾಡೋಂಗಿಲ್ಲ, ಹಾಗೆ ಹೀಗೆ ಅಂತ ಯಾವುದೇ ಒಂದು ಕಂಡೀಷನ್ ಹಾಕಲ್ಲ. ಎಲ್ಲ ದೇವತೆಗಳ ಪ್ರೀತಿ ಮಗ ರಾಯರು. ಎಲ್ಲ ದೇವ್ರುಗಳ್ನ ಪೂಜೆ ಮಾಡ್ತಿದ್ದಂಥವ್ರು. ಹಂಗಾಗಿ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ, ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ. ನನಗೆ ಇನ್ನೊಬ್ಬರು ನನಗೆ ಕಮೆಂಟ್ ಹಾಕಿದ್ರು, ರಾಯರು ಫೋಟೋ ನಮ್ಮ ಮನೆಯಲ್ಲಿ ಇಲ್ಲ, ರಾಯರು ಪೂಜೆ ಮಾಡ್ಬೋದಾ ಅಂತ. ಏನೂ ತಪ್ಪಿಲ್ಲ. ನಾನು 1-1.5 ವರ್ಷ ಹಾಗೆ ಪೂಜೆ ಮಾಡಿದಂಥದ್ದು. ನಂತರನೇ ರಾಯರ ಬಗ್ಗೆ ತಿಳ್ಕೊಂಡು ನಂತರನೇ ನಾನು ಫೋಟೋ ತೊಗೊಂಡು ಬಂದಿದ್ದಂಥದ್ದು. ರಾಯರು ಪೂಜೆ ಮಾಡೋದಕ್ಕೆ ಕಂಡೀಷನ್ ಅಂತ ಏನಿಲ್ಲ, ಇದೇ ರೀತಿ ವ್ರತ ಮಾಡಬೇಕು ಅಂತಲೂ ಇಲ್ಲ. ರಾಯರು ಎಲ್ಲವನ್ನು ಸಹ ನೋಡ್ಕೋತಾರೆ, ಎಲ್ಲವನ್ನು ಸಹ ಸಹಿಸ್ಕೋತಾರೆ. ನಾನ್ ವೆಜ್ ತಿನ್ನೋರು ಮನೇಲೂ ಇರ್ತಾರೆ. ಈಗ ಅವ್ರು ತಿಂದಿರೋ ಅಂಥವ್ರ ಮನೆಗೂ ಹೋಗ್ತಾರೆ. ತಿನ್ನೋಂಥವ್ರ ಮನೆಗೆ ಬಂದು ಅನುಗ್ರಹ ಮಾಡೋದಿಲ್ಲ ಅಂತ ಅನ್ನೋದು ಸುಳ್ಳದು. ಏಕೆ ಅಂತಂದರೆ ರಾಯರು ಅವರು ಬೃಂದಾವನ ಪ್ರವೇಶ ಮಾಡಬೇಕಾದ್ರೆ ಎಷ್ಟು ಕೋಟಿ ಜನ ಇದ್ದಾರೋ, ಯಾರ್ಯಾರೆಲ್ಲ ನನ್ನನ್ನು ನಂಬಿ ನನ್ನ ಹೆಸ್ರು ಹೇಳಿ 2 ದೀಪ ಹಚ್ಚುತ್ತಾರೋ ಅವ್ರಿಗೆಲ್ರಿಗೂ ಅನುಗ್ರಹ ಮಾಡಬೇಕು, ಎಲ್ಲರ ಮನೆಗೂ ನಾನು ಹೋಗ್ತೀನಿ ಅಂತಲೇ ರಾಯರು ಬೃಂದಾವನ ಪ್ರವೇಶ ಮಾಡಿದಂಥದ್ದು. ನಾವು ತಿಳ್ಕೊಳ್ಳೋದು ತಪ್ಪು. ಆದರೆ ನಾವು
ಹೇಗೇಗೋ ಪೂಜೆ ಮಾಡೋ ಅಂಥದ್ದಲ್ಲ. ಮನಸ್ಸಿನಲ್ಲೇ ನಾವು ಪೂಜೆ ಮಾಡಬೇಕು. ಮನಸ್ಸಿನಲ್ಲೇ ರಾಯರಿದ್ದಾರೆ, ರಾಯರಿದ್ದಾರೆ, ತಂದೆ ನೀವು ನನ್ನ ಜೊತೇಲಿದ್ದೀರಾ ಅಂತ ನಾವು ಈ ಥರ ಆರಾಧಿಸ್ತಿದ್ರು ಸಾಕು. ರಾಯರು ಫೋಟೋನೂ ಬೇಡ, ರಾಯರು ಇದಕ್ಕೂ ಹೋಗೋದು ಬೇಡ ನಾವು. ಮನಸ್ಸಿನಲ್ಲೇ ನೆನೆಸಿದ್ರು ಸಾಕು, ರಾಯರು ಬರ್ತಾರೆ. ನಾನು 1.5 ವರ್ಷ ಫೋಟೋ ಇಲ್ದೇ ಪೂಜೆ ಮಾಡಿದೆ. ಆವಾಗಲೂ ಸಹ ನಂಗೆ ರಾಯರು ತುಂಬ ಚೆನ್ನಾಗಿ ನನಗೆ ಅನುಗ್ರಹ ಮಾಡಿದ್ರು. ನಂತರನೇ ನಾನು ರಾಯರ ಫೋಟೋನ ಇಲ್ಲ ಅವ್ರ ಫೋಟೋ ಇಟ್ಕೊಳ್ಳೇಬೇಕು, ನಾನು ಕೇಳಿದ್ದಂಥದ್ದನ್ನೆಲ್ಲ ಕೊಡ್ತಿದ್ದಾರೆ, ಅವ್ರ ಫೋಟೋ ತರಲೇಬೇಕು, ಯಾರೇನಾದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಾನು ಫೋಟೋ ತಂದು ಇಟ್ಟು ಪೂಜೆ ಮಾಡಿದಂಥದ್ದು. ನಿಮಗೆ ಫೋಟೋ ಇಲ್ಲ ಅಂದರೆ ಏನೂ ಪರವಾಗಿಲ್ಲ, ಫೋಟೋ ತೊಗೊಳ್ಳೋ ಅವಶ್ಯಕತೆ ಇತ್ತು ಅಂತಂದರೆ ತೊಗೊಳ್ಳಿ, ಇಲ್ಲ ಅಂದರೆ ಹಾಗೇ ರಾಯರು ನೆನೆಸ್ಕೊಂಡು ಪೂಜೆ ಮಾಡಿ. ಗುರುವಾರ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಅಲ್ಲೇ ಅವ್ರನ್ನ ಕಣ್ಣು ತುಂಬ್ಕೊಂಡು ಬನ್ನಿ, ಅಲ್ಲೇ ದರ್ಶನ ಮಾಡಿಕೊಂಡು ಅಲ್ಲೇ ಹೆಜ್ಜೆ ನಮಸ್ಕಾರ ಹಾಕಿ ಅಲ್ಲೇ ದೀಪ ಬೆಳಗ್ಗೆ ಬನ್ನಿ, ಏನೂ ತಪ್ಪಾಗೋದಿಲ್ಲ. ಇನ್ನೂ ಒಬ್ಬರು ನನಗೆ ನಿನ್ನೆ ವೀಡಿಯೋಗೆ ಕಾಮೆಂಟ್ ಹಾಕಿದರು, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡಬೇಕು ಅಂತ ಆಸೆ ಇದೆ, ಆದರೆ ಕತ್ಲು ಇರುತ್ತಲ್ಲ, ಆಚೆಗಡೆ ಹೋದರೆ ಭಯ ಆಗಿಬಿಡುತ್ತೆ ನನಗೆ. ಹೊರಗಡೆ ಕಸ ಗುಡಿಸೋದಕ್ಕೆ, ಬಾಗಿಲು ತೊಳೆಯೋದಕ್ಕೆ, ರಂಗೋಲಿ ಬಿಡೋದಕ್ಕೆ ಅಂತ ಹೊರಗಡೆ ಹೋಗಬೇಕು, ಆವಾಗ ಕತ್ಲು ನೋಡಿ ನನಗೆ ಭಯ ಆಗುತ್ತೆ. ಹಂಗಾಗಿ ನಾನು ಮಾಡೋಕ್ಕಾಗ್ತಿಲ್ಲ ಅಂತ ಒಬ್ಬರು ನನಗೆ ಕಾಮೆಂಟ್ ಹಾಕಿದರು. ಏನೂ ಆಗೋದಿಲ್ಲ. ಏಕೆ ಅಂತಂದರೆ ನೀವು 3 ಗಂಟೆಗೆ ಎದ್ದೋಳಿ ಅಂತ ನಾನು ಹೇಳೋದಿಲ್ಲ, 4 ಗಂಟೆಗೆ ಎದ್ದೋಳೋ ಅಭ್ಯಾಸ ಮಾಡ್ಕೊಳ್ಳಿ. 4 ಗಂಟೆಗಂತೂ ಎಲ್ಲ ವೆಹಿಕಲ್ಗಳು ಓಡಾಡ್ತಿರ್ತವೆ, ಮತ್ತು ಎಲ್ಲರೂ ಜನರು ಅಷ್ಟೇ, ಸುಮಾರು ಜನ ಎಲ್ಲ ಎದ್ದಿರ್ತಾರೆ, ಸೌಂಡ್ ಅನ್ನೋದು ಆಗ್ತಿರುತ್ತೆ, ಏನು ಭಯ ಆಗೋದಿಲ್ಲ. ನಿಮಗೆ ಒಳಗಡೆ ಏನು ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಳ್ಳಿ, ಗುಡಿಸೋದು ಒರೆಸೋದು ಏನಿದೆ ಅದನ್ನೆಲ್ಲ ಮುಗಿಸ್ಕೊಳ್ಳಿ. ನಂತರನೇ ಲಾಸ್ಟಲ್ಲಿ ನೀವು ಹೊರಗಡೆ ಹೋಗಿ. ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ 3/4 ಗಂಟೆ ಆಗಿರುತ್ತೆ. ಅವಾಗ ಏನಿಲ್ಲ, ಅವಾಗ ಒಂದು 5 ಗಂಟೆ ಆಗಿರುತ್ತಲ್ಲ, ಭಯನೇ ಆಗೋದಿಲ್ಲ. ಆವಾಗ ಹೊರಗಡೆ ಹೋಗಿ ಪೂಜೆ ಮಾಡಿ ನೋಡಿ. ದೇವರ ಹೆಸರಲ್ಲಿ ನಾವು ಏನೇ ಮಾಡಿದ್ರು ಏನೂ ತಪ್ಪಾಗೋದಿಲ್ಲ. ನಾನು ರಾಯರ ಮಠಕ್ಕೆ ಹೋಗ್ತಿದ್ದು ಎಷ್ಟು ಗಂಟೆಗೆ ಅಂದರೆ, ಮನೇನ 4:45ಗೆ 5 ಗಂಟೆಗೆ ನಾನು ಬಿಡ್ತಿದ್ದಂಥದ್ದು. ನಾನು ವ್ರತ ಮಾಡಬೇಕಾದ್ರೆ 1.5 ವರ್ಷದ ಹಿಂದೆಗಡೆ ರಾಯರ ಮಠಕ್ಕೆ, ಅಂದರೆ ರಾಯರ ಮಠ ಇಲ್ಲ ಮನೆ ಹತ್ರ ಇದೆ ಅಂತ ನನಗೆ ಗೊತ್ತಿರಲಿಲ್ಲ, ಆದರೆ ಇಲ್ಲಿ ತೆಗಿಯೋದು ಸ್ವಲ್ಪ ಲೇಟೇನೆ, 7 ಗಂಟೆ ಮೇಲೆ ತೆಗಿಯೋವಂಥದ್ದು. ಹಂಗಾಗಿ ನಾನು ಕಾಮಧೇನು ಕ್ಷೇತ್ರಕ್ಕೆ ನಾನು ಹೋಗ್ತಿದ್ದಂಥದ್ದು, ಹೊನ್ನವ ಮಠಕ್ಕೆ ಹೋಗುವಾಗ ನಾನು ಹೋಗ್ತಿರ್ಲಿಲ್ಲ. ನನ್ನ ಮನೇನ 4:45 5 ಗಂಟೆಗೆ ನಾನು ಬಿಡ್ತಿದ್ದಂಥದ್ದು. ಅಲ್ಲಿ 5:15 5:15ಗೆಲ್ಲ ಓಪನ್ ಮಾಡಿಬಿಡ್ತಾರೆ. ಹಾಗಾಗಿ ನಾನು ಇಲ್ಲಿಂದ ಹೋಗೋದಕ್ಕೆ ಅರ್ಧ ಅವರ್ ಬೇಕಾಯಿತು, ಗಾಡೀಲಿ ಹೋದರೂ ಅರ್ಧ ಅವರ್ ಬೇಕಾಯಿತು. ಹಾಗಾಗಿ ಕತ್ತಲಲ್ಲಿ ನಾನೇ ಹೋಗ್ತಿದ್ದೆ. ಎಷ್ಟು ದೂರ ಗೊತ್ತಾ, ಗಾಡೀಲಿ ಹೋದರೆ ಹಾಫ್ ಆನ್ ಅವರ್ ಜರ್ನಿ ಆಗೋದು. ಅಂದರೆ ಕಾಡು ಇರುತ್ತೆ, ಒಂಥರ ಬಯಲೇ, ಫುಲ್ಲು ಎಲ್ಲ ಬಯಲಿರುತ್ತೆ, ನೀಲಗಿರಿ ಮರ ಮತ್ತು ಆ ಥರ ಈ ಥರ ಮರಗಳು, ರೋಡಲ್ಲಿ ಯಾರೂ ಓಡಾಡ್ತಿರೋದಿಲ್ಲ. ಅಂಥ ಟೈಮಲ್ಲಿ ನಾನು 9 ಗುರುವಾರ ನಾನು ರಾಯರಿಗೆ ದೀಪ ಹಚ್ಚಿ ನಾನು ವ್ರತ ಮಾಡಿದ್ದಂಥದ್ದು. ಹಂಗಾಗಿ ಏನು ಭಯ ಆಗೋದಿಲ್ಲ. ಮನಸ್ಸಿನಲ್ಲಿ ದೇವ್ರು ನೆನೆಸ್ಕೊಳ್ಳಿ. ನೋಡಿ, ನಾವು ಏನನ್ನ ನೆನೆಸ್ಕೊತಿರ್ತೀವೋ ಅದೇ ನಮ್ಗೆ ಆಗ್ತಿರುತ್ತೆ. ಮನಸ್ಸಿನಲ್ಲಿ ಅದೊಂದು ಭಯ ಬಿಟ್ಬಿಟ್ರೆ ಯಾವುದೇ ಒಂದು ಭಯ ಇರೋದಿಲ್ಲ. ನಾನು ಎಷ್ಟು ಗಂಟೆಗೆ ಬೇಕಾದರೂ ಎದ್ದೊಳ್ತೀನಿ, ಎಷ್ಟು ಗಂಟೆಗೆ ಬೇಕಾದರೂ 3 ಗಂಟೆ ನಂತರ ನಾನು ಹೊರಗಡೆ ಎಲ್ಲಿ ಬೇಕಾದರೂ ನಾನು ಹೋಗ್ತೀನಿ. ನನಗದು ಭಯ ಅಂತ ಅನಿಸೋದಿಲ್ಲ. ನೈಟ್ 12 ಗಂಟೆ 12:30 ತನಕನೂ ಏನಾದರೂ ಕೆಲಸ ಮಾಡ್ತಾಯಿರ್ತೀನಿ, ಹೊರಗಡೆ ಒಳಗಡೆ ಓಡಾಡಿಕೊಂಡು. ಭಯ ಅಂತೂ ನನಗೆ ಯಾವತ್ತೂ ಆಗೋದಿಲ್ಲ. ಅರ್ಧ ಹೊತ್ತಲ್ಲಿ ಎದ್ದು ಈ ಜಾಗಕ್ಕೆ ಹೋಗೋದು ಬಾ ಅಂತಂದ್ರು ನಾನು ಹೋಗ್ಬಿಡ್ತೀನಿ. ನನಗೆ ಸ್ವಲ್ಪ ಆ ಥರ ಧೈರ್ಯ. ಅಂದರೆ ಸಾವು ನೋಡಿದ್ರೆ ಮತ್ತು ಸತ್ತವ್ರನ್ನ ನೋಡಿದ್ರೆ ನನಗೆ ತುಂಬ ಭಯ ಆಗುತ್ತೆ. ಇವಾಗಲೂ ಅಷ್ಟೇ ತುಂಬ ಭಯ ಆಗುತ್ತೆ. 1-2 ರಾತ್ರಿ ನಂಗೆ ನಿದ್ದೆ ಅನ್ನೋದು ಬರೋದಿಲ್ಲ. ಮತ್ತು ಅವ್ರನ್ನ ಮುಟ್ಟೋದು ಇಲ್ಲ ನಾನು. ಮುಟ್ಟಿದ್ರು ಸಾಕು ಎಲ್ಲಿ ಬಂದುಬಿಡ್ತಾರೋ ಅನ್ನೋದೊಂದು, ಅದೊಂದು ಭಯ ಬಿಟ್ಟರೆ ನನಗೆ ಬೇರೆ ಕತ್ಲಿಗೆಲ್ಲ ನಾವು ಹೆದ್ರುಕೊಳ್ಳೋದಕ್ಕೆ ಹೋಗಬಾರ್ದು. ನೋಡಿ, ದೇವರು ಇದ್ದಾರೆ ನಮ್ಮ ಜೊತೆಯಲ್ಲಿ, ಭಗವಂತ ಇದ್ದಾನೆ, ಧೈರ್ಯ ತಂದ್ಕೋಬೇಕು. ಈಗ ನಮ್ಮ ಮನೆ ಹತ್ರ ಯಾರೂ ಸಹ 3 ಗಂಟೆಗೆ ಎದ್ದೇಳೋದಿಲ್ಲ. ನಾನು ಎದ್ದು ಹೊರಗಡೆ ಹೋಗಿ ಕಸ ಗುಡಿಸಿ ಬಾಗ್ಲಿಗೆ ನೀರು ಹಾಕೋ ಸೌಂಡ್ ಕೇಳಿ ನನ್ನ ನೋಡಿ ಎಲ್ಲರೂ ಸಹ ಎದ್ದೆದ್ದು ಈಚೆಗೆ ಬಂದು ಕೆಲಸ ಮಾಡ್ತಾರೆ. ಅವರು ಹೇಳ್ತಾರೆ, ಅಪ್ಪ ನನಗೆ 5:30 ತನಕ ಆಚೆಗೆ ಬರೋಲ್ಲ ನಾನು, ನನಗೆ ಭಯ ಆಗುತ್ತೆ, ನೀನು ಎದ್ರೇ ನಾನು ಬರೋದು ಅಂತ ನಮ್ಮ ಮನೆ ಅಕ್ಕಪಕ್ಕದವರೆಲ್ಲ ಹೇಳ್ತಿರ್ತಾರೆ. ಕೆಲವರು ಹೆದ್ರುಕೋತಾರೆ, ಏನೂ ಆಗೋದಿಲ್ಲ. ಎದ್ದು ನೀವು ಧೈರ್ಯವಾಗಿ ಹೊರಗಡೆ ಬಂದು ಕೆಲಸ ಮಾಡಿ. ನಾನು 3 ಗಂಟೆಗೆ ಎದ್ರೆ ಸಾಕು, 3 ಗಂಟೆಗೆ ನಾನು ಗೇಟ್ ಬೀಗ ಓಪನ್ ಮಾಡ್ಕೊಂಡು ನಾನು ಹೊರಗಡೆ ಹೋಗ್ಬಿಡ್ತೀನಿ. ಫಸ್ಟು ಹೊರಗಡೆ ಹೋಗಿ ಕಸ ಗುಡಿಸಿ ಬಾಗ್ಲಿಗೆ ನೀರು ಹಾಕಿ ಎಲ್ಲ ಮುಗಿಸಿನೇ ನಾನು ಒಳಗಡೆ ಬರೋ ಅಂಥದ್ದು. ಹಂಗಾಗಿ ಏನು ಭಯ ಆಗೋದಿಲ್ಲ. ಮನಸ್ಸಿನಲ್ಲೊಂದು ದೃಢವಾದ ನಂಬಿಕೆ ಇರಬೇಕು. ನನ್ನ ಜೊತೆ ದೇವರಿದ್ದಾರೆ, ನನ್ನ ಸುತ್ತಮುತ್ತ ಯಾರೋ ಇದ್ದಾರೆ, ನಾನು ಹೆದ್ರುಕೋಬಾರ್ದು. ನನ್ನ ಜೊತೆ ಭಗವಂತ ಇದ್ದಾನೆ. ಕಷ್ಟ ಬರಲಿ ಸುಖ ಬರಲಿ ಎಲ್ಲದರಲ್ಲೂ ಅಷ್ಟೇ ದೇವರು ನಾನು ಇದ್ದೇ ಇರ್ತಾನೆ ಅಲ್ವಾ. ದೇವ್ರನ್ನ ನಂಬಬೇಕು ನಾವು, ಏನೇನೂ ನೆನೆಸ್ಕೊಳ್ಳೋದಕ್ಕೆ ಹೋಗಬಾರ್ದು. ಬೆಳಗಿನ ಜಾವ ಈ ಥರ ಎದ್ದು ಅಭ್ಯಾಸ ಮಾಡಿಕೊಂಡು ಏನಾದರೂ ಕೆಲಸ ಮಾಡ್ತೀರಿ, ಒಂದು ಸ್ವಲ್ಪ ದಿವಸ ಎದ್ದೊಳಕ್ಕಾಗೋದಿಲ್ಲ, ಸ್ವಲ್ಪ ಆರಾಮ ಅಂತ ಅನಿಸೋದಿಲ್ಲ. ಯಾಕೆಂತಂದರೆ ಬೆಳಗಿನ ಜಾವ 3 ಗಂಟೆಯಿಂದ 6 ಗಂಟೆ ತನಕ ತುಂಬ ನಿದ್ದೆ ಅಂದರೆ ನಿದ್ದೆ
ನಿದ್ದೆ ಬರ್ತಿರುತ್ತೆ. ನಾವು ಒಂದು ಸತಿ ಎದ್ದರೂ ಸಹ ತಿರ್ಗಾ ಹೋಗಿ ಮಲ್ಕೋಬೇಕು ಅಂತಲೇ ಅನಿಸ್ತಿರುತ್ತೆ. ಸ್ವಲ್ಪ ದಿನ ನನಗೂ ಸಹ ಅದೇ ಥರ ಆಗ್ತಿತ್ತು. ಒಂದು ಅಡ್ಜಸ್ಟ್ ಆಗೋದಕ್ಕೆ ಒಂದು 15 ದಿವಸ ಬೇಕಾಯಿತು. ನಂತರ ನನಗೆ ಅಡ್ಜಸ್ಟ್ ಆಗಿಬಿಡ್ತು. ನಾನು ಡೈಲಿ ಅಲಾರಾಮ್ ಇಡಲ್ಲ. ಗುರುವಾರ ಮಾತ್ರ ನಾನು ಕಂಪಲ್ಸರಿ ಅಲಾರಾಮ್ ಇಡ್ತೀನಿ. ಏಕೆ ಅಂತಂದರೆ ಗುರುವಾರ ವಾರ ಮಿಸ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ರಾಯರು ಮಠಕ್ಕೆ ಹೋಗಬೇಕು, ಮತ್ತು ಎದ್ದು ಅಷ್ಟೊತ್ತಿಗೆ ಕೆಲ್ಸಕ್ಕೆ ಬೇರೆ ಹೋಗ್ಬೇಕಲ್ಲ. ಕೆಲ್ಸಕ್ಕೆ ಹೋಗೋಷ್ಟೊತ್ತಿಗೆ ಇಷ್ಟನ್ನೆಲ್ಲ ನಾನು ಮುಗಿಸ್ಬೇಕು ಅಂದ್ಬಿಟ್ಟೆ ನಾನು ಹೋಗ್ತಿದ್ದಂಥದ್ದು. ಅಂದರೆ ಬೇರೆ ದಿವಸ ನಾನು ಅಲಾರಾಮ್ ಇಟ್ಕೊಳ್ಳೋದಿಲ್ಲ. ಏಕೆ ಅಂತಂದರೆ ಸ್ವಲ್ಪ ಹಿಂದೆ ಮುಂದೆ ಆದ್ರೂ ಪೂಜೆ ಅನ್ನೋದು ಮಾಡಿ ನಾವು ಮನೆ ಕೆಲಸ ಮುಗಿಸಿ ನಾವು ಕೆಲ್ಸಕ್ಕೆ ಹೋಗೋವಂಥದ್ದಲ್ವ. ಹಂಗಾಗಿ ನನಗೇನು ಪ್ರಾಬ್ಲಮ್ ಆಗೋಲ್ಲ. ಆದರೂ ಸಹ 3 ಗಂಟೆ 3:30 4 ಗಂಟೆಗೆ ನನಗೆ ಎಚ್ಚರ ಆಗಿಬಿಡುತ್ತೆ. ಒಂದೊಂದು ಸತಿ ನಾನು ಅನ್ಕೋತೀನಿ, ನಾನು ಇವತ್ತು ಅಲಾರಾಮ್ ಇಡೋದಿಲ್ಲ, ದೇವರೇ ನೋಡೋಣ ನಾಳೆ ಬೆಳಿಗ್ಗೆ ನನಗೆ ಎಷ್ಟು ಗಂಟೆಗೆ ಎಚ್ಚರ ಆಗುತ್ತೆ, ನಾನು ಎಷ್ಟು ಗಂಟೆಗೆ ಎದ್ದೊಳ್ತೀನಿ ಅಂತಲೂ ಸಹ ನಾನು ಅಲಾರಾಮ್ ಇಡದೇ ಇರೋನು ನಾನು ಮನಗಿದ್ದೀನಿ ನಾನು. ಏಕೆ ಅಂತಂದರೆ ನಾನು ರಾಯರ ಮೇಲೆ ನಂಬಿಕೆ ಇಟ್ಟಿದ್ದೀನಿ. ನನ್ನ ನಂಬಿಕೆ ಸುಳ್ಳಾಗುತ್ತಾ, ನಂಬಿಕೆ ನಿಜ ಆಗುತ್ತಾ ಅಂತಲೂ ಸಹ ನಾನು ಅಂದ್ಕೊಂಡು ಅಲಾರಾಮ್ ಹಿಡ್ದಾರನ್ನು ಸಹ ನಾನು ಮನಗಿದ್ದೀನಿ. ಅವತ್ತೆಲ್ಲ ಬೇಗನೆ ಎಚ್ಚರ ಆಗುತ್ತೆ. ನನಗೇನಾದರೂ ಒಂದು ಸೌಂಡ್ ಆಗೋದು, ಈ ಥರ ಸೂಚನೆ ಆಗೋದು, ಈ ಥರ ಆಗಿ ಎಚ್ಚರ ಆಗುತ್ತೆ. ಇಲ್ಲ ಬಂದು ಏನೋ ಒಂಥರ ಕೂಗೋದು, ನನ್ನ ಹೆಸ್ರು ಹಿಡ್ದು ಕೂಗೋದು, ಇಲ್ಲ ಗೇಟ್ ಸೌಂಡ್ ಆಗೋದು, ಇಲ್ಲ ನಮ್ಮ ಮನೆಯಲ್ಲಿ ನಾಯಿ ಇದೆ ಅಂತ ಹೇಳಿದ್ನಲ್ಲ, ಆ ನಾಯಿ ಸೌಂಡ್ ಮಾಡೋವಂಥದ್ದು, ಮತ್ತು ಹೊರಗಡೆ ನಮ್ಮನೆ ಮುಂದೆಗಡೆ ರೋಡು ಅಲ್ಲಿ ಗಾಡಿಗಳು ಓಡಾಡೋ ಅಂಥದ್ದು, ವೆಹಿಕಲ್ಗಳು ಆನ್ ಮಾಡ್ಕೊಂಡು ಹೋಗೋವಂಥದ್ದು, ಈ ಥರ ಎಲ್ಲ ಒಂದು ಸೌಂಡ್ ಆಗುತ್ತೆ. ಅವಾಗ ಎದ್ದು ಬಿಡ್ತೀನಿ. ನೋಡಿ, ನಾವು ಎದ್ದೇಳಲೇಬೇಕು, ನಾನು ಮಾಡಲೇಬೇಕು ಅನ್ನೋದೊಂದು ದೃಢವಾದ ನಂಬಿಕೆಯಿಂದ ನೈಟು ನಾವು ದೇವ್ರನ್ನ ನೆನೆಸ್ಕೊಂಡು, ರಾಯರು ನೆನೆಸ್ಕೊಂಡು, ಮನೆ ದೇವ್ರು ನೆನೆಸ್ಕೊಂಡು ಮಲ್ಕೋತು ಅಂತಂದರೆ ಬೆಳಗಿನ ಜಾವ 3 ಗಂಟೆಗೆ ಎಚ್ಚರ ಆಗೇ ಆಗುತ್ತೆ. ಇಲ್ಲ ನಾನು ಮಲ್ಕೊಳ್ಳೋ ಅಂತ ನೀವು ಮಲ್ಕೊಂಡ್ರು ನಿದ್ದೆ ಅನ್ನೋದು ಬರೋದಿಲ್ಲ. ನಿಮ್ಗೆ ಎಚ್ಚರನೇ ಇರುತ್ತೆ, ಎದ್ದೊಳಕ್ಕಾಗೋದಿಲ್ಲ. ಅಂದರೆ ಚಳಿ ಇರುತ್ತಲ್ಲ, ಹಂಗಾಗಿ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೋಬೇಕು ಅಂತ ಅನಿಸುತ್ತೆ ಅಷ್ಟೇ, ನಿದ್ದೆ ಅನ್ನೋದು ಬರೋದಿಲ್ಲ. ನನಗೂ ಸುಮಾರು ಸತಿ ಈ ಥರ ಎಲ್ಲ ಆಗುತ್ತೆ. ಅವಾಗ ಎದ್ದು ಬಿಡ್ತೀನಿ. ನಾನು ಎಷ್ಟು ಕಣ್ಮುಚ್ಚಿ ಮಲಗಿದ್ರು ನಿದ್ದೆ ಬರ್ತಾ ಇಲ್ವಲ್ಲ, ಇಲ್ಲ ಎದ್ದೊಳ್ಬೇಕು, ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಇದೆಲ್ಲ ದೇವ್ರ ಸೂಚನೆಯೇ ಆಗಿದೆ. ನಾನು ಎದ್ದು ತಿರ್ಗಾ ಮಲ್ಕೊಳ್ಳೋಕೆ ಹೋದ್ರೂ ನಿದ್ದೆ ಬರ್ತಿಲ್ಲ ಅಂತಂದರೆ ಇದು ಭಗವಂತನ ಸೂಚನೆ ಆಗಿದೆ. ಎದ್ದು ನಿನ್ಗೆ ಒಳ್ಳೆಯ ಕಾಲ ಬಂದಿದೆ, ಈ ಟೈಮಲ್ಲಿ ನೀನೇನೇ ಬೇಡಿದ್ರು ನಿನ್ಗೆ ಒಳ್ಳೇದಾಗುತ್ತೆ ಅಂತ ಭಗವಂತ ನಮಗೆ ಸೂಚನೆಯನ್ನೇ ಕೊಟ್ಟಿದ್ದಾನೆ ಅಂತಂದ್ಬಿಟ್ಟು ಆ ಟೈಮಲ್ಲಿ ನಾವು ಎದ್ದು ಬಿಡಬೇಕು. ಇದೇನು ಕೆಲಸಗಳಿದೆ ಅದನ್ನೆಲ್ಲ ಮುಗಿಸಿ ದೇವ್ರ ಪ್ರಾರ್ಥನೆ ಮಾಡಬೇಕು. ನೋಡಿ, ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಿಮಗೆ ಪೂಜೆ ಮಾಡೋ ಅವಶ್ಯಕತೆ ಇದ್ದರೆ ಸಾಧ್ಯವಾದರೆ ಪೂಜೆ ಮಾಡಿ. ಇಲ್ಲ ಅಂತಂದರೆ ಕೈಕಾಲು ಮುಖ ತೊಳ್ಕೊಳ್ಳಿ. ನೀವು ದೇವರು ಜಪ ಮಾಡಿ, ಒಂದು 1/4 ಗಂಟೆ, ಒಂದು ಅರ್ಧ ಗಂಟೆ ಜಪ ಮಾಡಿ ಕೂತ್ಕೊಂಡು. ಆ ಟೈಮಲ್ಲಿ ನಾವೇನನ್ನು ಬೇಡ್ತೀವೋ ಅದನ್ನು ತಥಾಸ್ತು ಅಂತ ಹೇಳ್ತಾನೆ ಬ್ರಹ್ಮಾಂಡದಲ್ಲಿರೋ ನನ್ನ ತಂದೆ ಶ್ರೀಕೃಷ್ಣ ಅಲ್ವಾ. ದೇವತೆಗಳು ಅಂಥ ಟೈಮಲ್ಲಿ ಸಂಚಾರ ಮಾಡ್ತಿರ್ತಾರೆ. ಈಗ ನಮಗೆ ಬೆಳಗಿನ ಜಾವ ಏನೋ ನಮ್ಮ ಮನೆ ಮುಂದೆ ಅಕ್ಕಪಕ್ಕದಲ್ಲಿ ಸೌಂಡ್ ಆಯಿತು, ಗೆಜ್ಜೆ ಸೌಂಡ್ ಆಯಿತು, ಹಾಗಾಯಿತು ಹೀಗಾಯಿತು, ಯಾರೋ ಬಂದಂಗಾಯಿತು, ಯಾರೋ ಕೂಗ್ದಂಗಾಯಿತು ಅಂತ ಕೆಲವ್ರು ಹೇಳ್ತಾರೆ. ಅದನ್ನು ಸಹ ಎಲ್ಲರೂ ಕೇಳಿರ್ತಾರೆ. ರಾತ್ರಿ ಹೊತ್ತಲ್ಲಿ ಅದು ಯಾರೂ ಅಲ್ಲ, ದೇವ್ರುಗಳು ಸಂಚಾರ ಮಾಡ್ತಿರ್ತಾರೆ. ಕಾಲಿಗೆ ಗೆಜ್ಜೆ ಹಾಕಿರ್ತಾರಲ್ಲ, ಅವ್ರು ಬರೋ ಸೌಂಡು ಆ ಥರ ಗೆಜ್ಜೆ ಸೌಂಡ್ ಬರುತ್ತೆ. ಆ ಥರ ಗೆಜ್ಜೆ ಸೌಂಡ್ ಬಂದಾಗ ಕೆಲವರು ಹೇಳಿದ್ದಾರೆ, ಏನೋ ಇಲ್ಲಿ ಕೆಟ್ಟದ್ದು ಓಡಾಡ್ತಿರ್ಬೇಕು, ಅದಕ್ಕೆ ಗೆಜ್ಜೆ ಸೌಂಡ್ ಬರುತ್ತೆ ಅಂತ. ಬರೀ ಕೆಟ್ಟದ್ದೇ ಗೆಜ್ಜೆ ಸೌಂಡ್ ಹಾಕ್ಕೊಂಡು ಓಡಾಡೋದಿಲ್ಲ. ದೇವ್ರುಗಳು ಕಾಲಿಗೆ ಗೆಜ್ಜೆ ಹಾಕ್ಕೊಂಡೇ ದೇವ್ರುಗಳು ಓಡಾಡೋವಂಥದ್ದು. ಬೆಳಗಿನ ಜಾವ ದೇವತೆಗಳು ಸಂಚಾರ ಮಾಡ್ತಿರ್ತಾರೆ. ಸಂಚಾರ ಮಾಡಬೇಕಾದ್ರೆ ಅವ್ರ ಕಾಲಿನ ಗೆಜ್ಜೆ ಸೌಂಡು ನಮ್ಗೆ ಆ ಥರ ಕೇಳಿಸ್ತಿರುತ್ತೆ. ನಾವೇನು ಭಯ ಪಡೋದಕ್ಕೆ ಹೋಗ್ಬಾರ್ದು. ದೇವ್ರುಗಳ ಅನುಗ್ರಹ ಇದೆ, ದೇವ್ರುಗಳು ಇಲ್ಲೆಲ್ಲ ಓಡಾಡ್ತಿದ್ದಾರೆ ಅಂತ ಅಂದ್ಕೋಬೇಕು. ಆ ಟೈಮಲ್ಲಿ ನಾವೆದ್ದು ಬಾಗಿಲು ತಕ್ಕೊಂಡು ಆಚೆಗೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿದ್ರೆ ದೇವ್ರುಗಳು ಅನುಗ್ರಹ ನಮಗೆ ಸಿಕ್ಕುತ್ತೆ. ನಮಗೆ ಏನೋ ಒಂಥರ ವೈಬ್ರೇಷನ್ ಆಗುತ್ತೆ. ನಮಗೆ ಯಾರೋ ಬಂದರು, ಏನೋ ನಮಗೆ ಮಾಡಿದ್ರು, ಏನೋ ಒಂಥರ ನಮ್ಮಲ್ಲಿರೋ ಚಿಂತೆಗಳೆಲ್ಲ ದೂರ ಆಗ್ತಿದೆ, ಏನೋ ನನಗೆ ಒಳ್ಳೇದಾಗ್ತಿದೆ, ಒಂಥರ ಮೈಂಡ್ ಫ್ರೀ ಅನಿಸುತ್ತೆ, ನಮ್ಮ ಮೈ ಫ್ರೀ ಅನಿಸುತ್ತೆ. ನಾವು ಮಾಡೋ ಕೆಲಸ ಒಂಥರ ಆರಾಮ ಅಂತ ಅನಿಸುತ್ತೆ. ಕಷ್ಟಗಳಿದ್ರು ನನಗೆ ಕಷ್ಟ ಅಂತ ಅನ್ಸೋದಿಲ್ಲ. ಅಷ್ಟೇ ತಾನೇ ಸಾಲ ಇರೋದು, ಬಿಡು ಸಾಲ ತೀರಿಸ್ಕೊಳ್ಳೋಣ, ಇಷ್ಟೇ ತಾನೇ ಕೆಲಸ ಇರೋದು, ಬಿಡು ನಾನು ಮಾಡ್ಕೊಳ್ಳೋಣ, ಚಿಂತೆ ಯಾಕೆ ಮಾಡಬೇಕು, ಯಾರೋ ಇದ್ದಾರೆ ನನ್ನ ಜೊತೇಲಿ ಅನ್ನೋದೊಂದು ವೈಬ್ರೇಷನ್ ಬರುತ್ತೆ ನಮಗೆ. ದೇವ್ರುಗಳು ಆಶೀರ್ವಾದ ಇದ್ದಾಗ ನಮ್ಗೆ ಈ ಥರ ಎಲ್ಲ ಆಗ್ತಿರುತ್ತೆ. ಏನು ಮನೇಲಿ ಪ್ರಾಬ್ಲಮ್ ಇಲ್ಲ, ಏನು ಚಿಂತೆ ಇಲ್ಲ ಅಂತಂದಾಗ ಬೆಟ್ಟದಂಥ ಕಷ್ಟ ಬಂದುಬಿಟ್ಟಿದೆಯೇನೋ, ನನಗೆ ಏನೋ ಆಗ್ತಿದೆಯೇನೋ, ಏನೋ ಆಗ್ಬಿಡುತ್ತೇನೋ ಅಂತ ಅನ್ನೋದೊಂದು ಭಯ ಇರುತ್ತೆ. ನೋಡಿ, ನಾವು ಬೆಳಗಿನ ಜಾವ ಎದ್ದು ಆಚೆಗಡೆ ಓಡಾಡಿಕೊಂಡು ಕೆಲಸ ಮಾಡೋದ್ರಿಂದ, ಮನೆಗೆ ದೇವ್ರಿಗೆ ದೀಪ ಹಚ್ಚೋದ್ರಿಂದ ತುಂಬ ಅಂದರೆ ತುಂಬ ಶುಭವಾದಂಥದ್ದು. ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತನ ಅಮೃತ ಗಳಿಗೆ ಅಂತ ಹೇಳ್ತಾರೆ. ದೇವತೆಗಳು ಮನುಷ್ಯರಿಗೆ ಅಮೃತ ನೀಡುವಂಥ ಟೈಮ್ ಇದು. ಆ ಅಮೃತ ಗಳಿಗೆಯಲ್ಲಿ ನಾವು ಎದ್ದು ನಾವು ಪೂಜೆ ಪುನಸ್ಕಾರ ದೇವ್ರ ಜಪ ತಪ ಮಾಡೋದ್ರಿಂದ ತುಂಬ ಅಂದರೆ
ತುಂಬ ಒಳ್ಳೆಯದಾಗುತ್ತೆ. ನಾನು ಅದಕ್ಕೆ ಹೇಳೋದು, ನಿಮಗೆ ಕಷ್ಟ ಇದೆಯಾ, ಯಾರಿಗೆಲ್ಲ ಕಷ್ಟ ಇದೆ ನನ್ನ ಜೊತೆ ನೀವು ಕಮೆಂಟಲ್ಲಿ ಎಲ್ಲವನ್ನು ಸಹ ಹೇಳ್ಕೊತೀರ. ಅದಕ್ಕೋಸ್ಕರ ನಾನು ನಿಮಗೆ ಇದನ್ನು ಒತ್ತಿ ಒತ್ತಿ ಹೇಳೋ ಅಂಥದ್ದು. ಸ್ವಲ್ಪ ದಿನ ಅಭ್ಯಾಸ ಮಾಡ್ಕೊಳ್ಳಿ. ನಿಮ್ಮ ಪೂಜೆ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ತೊಂದರೆ ಇಲ್ಲ. ಏಕೆ ಅಂತಂದರೆ ಮಾಡಲೇಬೇಕು ಅಂತಿಲ್ಲ, ಮಾಡಿದ್ರೆ ಒಳ್ಳೆಯದಾಗುತ್ತೆ. ಮಾಡಲಿಲ್ಲ ಅಂದರೂ ಪರವಾಗಿಲ್ಲ. ಎದ್ದು ಕೈಕಾಲು ಮುಖ ತೊಳ್ಕೊಂಡು ದೇವ್ರಿಗೆ ನಮಸ್ಕಾರ ಹಾಕಿ ದೇವ್ರ ಜಪ ತಪ ಮಾಡಿ. ನಿಮ್ಮಲ್ಲಿ ಏನು ಕಷ್ಟ ಇದೆ ಅದು ನೀವು ಹೇಳ್ಕೊಳ್ಳೋದೇ ಬೇಡ, ದೇವ್ರುಗಳು ಗೊತ್ತಾಗ್ಬಿಡುತ್ತೆ. ಅವ್ರು ಬೇಗ ನಿಮಗೆ ಅನುಗ್ರಹ ಮಾಡ್ತಾರೆ. ನೋಡಿ, 3 ಗಂಟೆಯಿಂದ 6 ಗಂಟೆವರೆಗೂ ನಾವು ಎದ್ದು ಈ ಥರ ಏನೇ ಒಂದು ಜಪ ತಪ ಮಾಡೋದ್ರಿಂದ ನಮ್ಮ ಕಷ್ಟಗಳು, ನಮ್ಮ ಕರ್ಮಗಳೆಲ್ಲ ಕಳೆದೋಗ್ತಿರುತ್ತೆ. ಜೀವನದುದ್ದಕ್ಕೂ ನಮಗೆ ಸಿಹಿನೇ ಭಗವಂತ ಕೊಡ್ತಿರ್ತಾನೆ. ಏಕೆಂತಂದರೆ ನಾವೇನಾದರೂ ಶ್ರಮ ಪಟ್ಟರೆ ತಾನೇ ಭಗವಂತನೂ ಏನಾದರೂ ಕೊಡೋದು. ಹಾಗಾಗಿ ನಮ್ಮ ಶ್ರಮದಿಂದ ನಮಗೆ ಒಳ್ಳೆಯದಾಗುವಂಥದ್ದು. ನಾವು ಒಳ್ಳೆಯದನ್ನೇ ಬಯಸಬೇಕು, ಒಳ್ಳೆಯದನ್ನೇ ಮಾಡಬೇಕು, ಒಳ್ಳೆಯದನ್ನೇ ಯೋಚನೆ ಮಾಡಬೇಕು. ಕೆಟ್ಟದ್ದನ್ನೆಲ್ಲ ಕೆಟ್ಟವ್ರಿಗೆ ಬಿಟ್ಬಿಡಬೇಕು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.